ಸಿಂಪಲ್ ಆಗಿ ಅಂತ ಎಲ್ಲದಕ್ಕೂ ಹೇಳ್ತಾ ಇರ್ತೀನಿ. ಸೊ ಆಬ್ವಿಯಸ್ಲಿ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್, ತುರಿ ಹೆಚ್ಚು ಮಾಡು ಅನ್ನೋ ಆಲ್ ಇಸ್ ದೇರ್. ಸೊ ಟುಡೇ ಐ ಆಮ್ ಗೋನಾ ಟ್ರೈ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡೆ, ಮಸಾಲ ಅಕ್ಕಿ ರೊಟ್ಟಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ಸೊ ನಾನು ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾರಿಗೆಲ್ಲ ಇಷ್ಟ ಆಗುತ್ತೆ ಬೈ ದ ವೇ. ಸೊ ನಾನೊಂದು ಯು ಕ್ಯಾನ್ ಟೇಕ್ ಎನಿ ಆಟ. ಸೊ ನಾನು ತಗೊಳ್ತಿರೋದು ಈ ಅಕ್ಕಿ ಹಿಟ್ಟು. ಸೊ ನಾನೊಂದು ಪ್ರಾಬಬ್ಲಿ ಒಂದು ಎಷ್ಟು ಜನಕ್ಕೆ ಒಂದು ಮಾಡ್ತಿರೋದೇ 3 ಜನಕ್ಕೆ. ಅದೊಂದು 2 ಹೊತ್ತು ಹಾಕೋ ಥರ ಮಾಡ್ತಾಯಿದ್ದೀನಿ ಪ್ರಾಬಬ್ಲಿ. ನಾನು ತಿನ್ನೋದೊಂದು 2 ಆರ್ ಮ್ಯಾಕ್ಸ್ 3. ಸೊ ಅದು ತಕ್ಕನಂತೆ ಹಾಕ್ಕೊಂಡು ಐ ಥಿಂಕ್ ದಿಸ್ ಶುಡ್ ಬಿ ಓಕೆ. ಉಳಿದ್ರೆ ಕಷ್ಟ ಆಮೇಲೆ. ಓಕೆ, ಇಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಅಕ್ಕಿ ಹಿಟ್ಟು ತೋರಿಸಿದ್ನಲ್ಲ, ಸೊ ಅದ್ರ ಜೊತೆಗೆ ಒಂದು ದೊಡ್ಡ ಈರುಳ್ಳಿ, ಒಂದು ಪುಟಾಣಿ ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಹೇಳಿ. ಬಟ್ ಇದನ್ನು ಚಿಕ್ಕದಾಗಿ ಹೆಚ್ಚಿನಿ, ಸೊ ದಟ್ ತುಂಬ ದೊಡ್ಡದಾದರೆ ಅದ್ರಲ್ಲಿ ಹಚ್ಚಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ಹೆಚ್ಕೊಂಡು ಮೀನ್ ವಾಯ್ಲ್ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಈ ಸೈಜ್ದು. ಇದಕ್ಕೆ ಸ್ವಲ್ಪ ಸಿಪ್ಪೆ ತೆಗೆದು ಇದನ್ನು ತುರಿದು ಇಟ್ಕೊಂಡು ಆ್ಯಂಡ್ ಮಿಕ್ಕಿದ ಮಸಾಲೆ ಐ ಥಿಂಕ್ ಒನ್ಸ್ ದಿಸ್ ಇಸ್ ರೆಡಿ ವಿಲ್ ಕಂಟಿನ್ಯೂ. ಓಕೆ, ಸೊ ಒಂದು ಜ್ಞಾಪಕ ಆಯಿತು ನನಗೆ. ವಾಟ್ ಐ ವಾಸ್ ಥಿಂಕಿಂಗ್ ಇಸ್ ಈರುಳ್ಳಿ ಹೆಚ್ಚ್ತಾ ಇದ್ನಲ್ಲ, ಸೊ ಆ್ಯಸ್ ಯೂಶುವಲ್ ಸಿಪ್ಪೆ ತೆಗೆದಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಶೈಲಿಲಿ ಚಿಕ್ಕದಾಗಿ ಹೆಚ್ಚ್ತಾರೆ. ಸೊ ನಾನೇನು ಮಾಡ್ತೀನಿ, ಸಿಪ್ಪೆ ತೆಗೆದ ತಕ್ಷಣ ಇಲ್ಲಿ ಈರುಳ್ಳಿ ಕಣ್ಣಿರುತ್ತಲ್ಲ ಇದು. ಸೊ ವಾಟ್ ಐ ಡೂ ಇಸ್ ದಟ್ ಐ ಜಸ್ಟ್ ಪುಟ್ ಲೈಕ್ ದಿಸ್. ಒಂದ್ಸಲ ಹಿಂಗೆ ಮಾಡೋಕ್ಕೋಗಿ ಇಲ್ಲೋಗಿ ದಪ್ಪಟ ಕಟ್ ಮಾಡ್ಕೊಂಬಿಟ್ಟೆ. ಸರಿಯಾಗಿ ಏಟಾಗಿತ್ತು. ಸೊ ಇದು 2 ತಕ್ಕೊಂಡ್ಬಿಡ್ತೀನಿ. ಸೊ ದ್ಯಾಟ್ ಅದೇನಾಗುತ್ತೆ ಅಂತಂದರೆ ಉದ್ದ ಹೆಚ್ಚಾಗಿ ತೊಂದರೆ ಆಗುತ್ತೆ. ಅಂದರೆ ಹೆಚ್ಚಿದ್ರೆ ಆ ಕೊನೆಯಲ್ಲಿ ಕಟ್ಟೆ ಆಗಲ್ಲ ಅನ್ನೋದು. ಹಿಂಗೆ ತೆಗೆದು ಕಣ್ಣು ಬಿಸಾಕಿದ್ರೆ ಹಿಂಗಿರುತ್ತೆ, ಒಳ್ಳೆ ಕಣ್ಣಿಲ್ದಿರೋ ಈರುಳ್ಳಿ ಇದ್ದಂಗೆ. ಬಟ್ ಐ ಥಿಂಕ್ ಯು ಹ್ಯಾವ್ ಟು ಗೆಟ್ ದಟ್ ರಿಮೂವ್ ಆಬ್ವಿಯಸ್ಲಿ. ಸೊ ನಾನು ತೋರಿಸಿದಷ್ಟು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಾಕಿದ್ದೀನಿ. 1 ಕ್ಯಾರೆಟ್ ತುರಿದಿದ್ದೀನಿ, 1 ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿದ್ದೀನಿ, ಕರಿಬೇವಿನ ಸೊಪ್ಪು, ಒಂದಿಷ್ಟು ಕಾಣಲ್ಲ ಅನಿಸುತ್ತೆ ಲೈಕ್ ದಿಸ್. ಐ ಥಿಂಕ್ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಸ್ವಲ್ಪ ಜೀರಿಗೆ ಹಾಕೋಣ. ಕುಕಿಂಗ್ ಸ್ಟೈಲ್ ಮಾತ್ರ ಹಿಂಗೆ ಹಾಕೋಣ, ತಿಂದು ಎಲ್ಲ ಕಡೆ. ಓಕೆ, ಸ್ವಲ್ಪ ಜೀರಿಗೆ ಅಷ್ಟೇ. ಓಕೆ, ಡನ್. ನಿಮಗೆ ವೈಟ್ ಕಲರ್ ತಾಲಿಪಟ್ಟು ಇರಲಿ ಅಂತಂದರೆ ಯು ಕ್ಯಾನ್ ಕೀಪ್ ಇಟ್, ಏನೂ ಹಾಕೋದು ಬೇಡ. ಯೆಲ್ಲೋಯಿಶ್ ಬೇಕು ಅಂತಂದರೆ ಯು ಕ್ಯಾನ್ ಪುಟ್ ಅರ್ಶಿನ ಇಫ್ ರಿಕ್ವೈರ್ಡ್. ಜನರಲಿ ಯಾರೂ ಹಾಕಲ್ಲ, ಬಟ್ ಕೆಲವರು ಎಕ್ಸ್ಟ್ರೀಮಾಗಿ ಹಾಕ್ತಾರೆ, ಕಲರ್ ಸ್ಪೆಸಿಫಿಕ್ ಇದ್ದವರು. ಸೊ ಯು ಕ್ಯಾನ್ ಪುಟ್ ದಟ್. ಇಲ್ಲಾಂದರೆ ದಿಸ್ ಮಚ್. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇನ್ನೊಂದು ಸಬ್ಬಸಿಗೆ ಸೊಪ್ಪು. ಆ್ಯಂಡ್ ಅದಿದ್ರೆ ಇನ್ನೂ ರುಚಿ ಹೆಚ್ಚಿದೆ, ವಿಲ್ ಬಿ ಲವ್ಲಿ. ಬಟ್ ಸದ್ಯಕ್ಕಿಲ್ಲ. ಸೊ ಏನಿದೆಯೋ ಅದನ್ನೇ ಮಾಡೋದು. ಅದಿದ್ರೆ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ, ರುಚಿ ಬೇರೆ ಥರನೇ ಕೊಡುತ್ತೆ. ಇಟ್ ವಿಲ್ ಬಿ ಲವ್ಲಿ ಐ ವುಡ್ ಸೇ. ಬಟ್ ನೆವರ್ದಲೆಸ್ ದಿಸ್ ವಿಲ್ ಸ್ಟಿಲ್ ಬಿ ಯಮ್ಮಿ. ಇದಕ್ಕೆ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಐ ಮೇಕ್ ಸಮ್ ಈರುಳ್ಳಿ ಗೊಜ್ಜು. ಜನರಲಿ ಇದಕ್ಕೆ ಏನೋ ಎಣ್ಗಾಯಿ ಮಾಡ್ತಾರೆ, ಬದನೆಕಾಯಿ ಇಲ್ಲ, ಸೊ ಹಾಗಾಗಿ ನಾನು ಮಾಡ್ತಿಲ್ಲ. ಸೊ ಇದೊಂದು ಈರುಳ್ಳಿ ಗೊಜ್ಜು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ದೆನ್ ನಮ್ಮ ಮನೆಯವರೀಗ ಹಿ ಬಾಟ್ ಪಾಲಕ್. ಸೊ ಅದಕ್ಕೆ ಸ್ವಲ್ಪ ಪಾಲಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನು ಹಾಕು, ಚಟ್ನಿ ಇಸ್ ಸಿಂಪಲ್ ಥಿಂಗ್. ಬಟ್ ಇಫ್ ಯು ಹ್ಯಾವ್ ಟೈಮ್ ಆರ್ ಇಫ್ ಯು ವಾಂಟ್ ಇಟ್ ಟೇಸ್ಟಿ ಥಿಂಗ್, ಐ ಥಿಂಕ್ ಯು ಕ್ಯಾನ್ ಪ್ರಿಪೇರ್ ಎನಿ ಗ್ರೇವಿ ಫಾರ್ ದಟ್ ಮ್ಯಾಟರ್. ಸೊ ಅದಕ್ಕೆ ಹೆಲ್ದಿಯಾಗಿರಲಿ ಅಂತ ನಾವು ಪಾಲಕ್ ಅದಕ್ಕೆ ಪಾಲಕ್ ಗ್ರೇವಿ ಮಾಡೋಣ ಅಂತ. ಸೊ ನಾನು ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ಹಿಂಗೆ ಹಾಕಿದ್ರೆ ಹಿಂಗೆ ಸಿಗುತ್ತೆ. ಸೊ ನಾನು ತುಂಬ ಗಟ್ಟಿನೂ ಇಟ್ಕೊಂಡಿಲ್ಲ, ತುಂಬ ನೀರಾಗೂ ಮಾಡಿಲ್ಲ. ಜಸ್ಟ್ ಮಚ್ ಇಸ್ ಓಕೆ. ಸೊ ದಟ್ ನಾವು ಒಂದು ಈ ಸೈಜ್ ಹಿಂಗೆ ತೊಗೊಂಡು ಹಾಕೋದಕ್ಕೆ ಸರಿ ಆಗುತ್ತೆ ನಮಗೆ. ಓಕೆ, ಸೊ ನೀರು ಹಾಕೋಕ್ಕೆ ಮುಂಚೆನೇ ಒಂದು ರೌಂಡ್ ಸ್ವಲ್ಪ ಕಲಿಸ್ಕೊಳೋಣ. ಯಾಕೆ ಅಂತಂದರೆ ಎಲ್ಲ ಮಸಾಲೆ ಎಲ್ಲ ಕಡೆ ಹರಡಿರಲಿ, ಅದರಲ್ಲೂ ಹೋಗುತ್ತೆ. ಬಟ್ ಲೈಟಾಗಿ ಇಫ್ ಯು ಜಸ್ಟ್ ಗಿವ್ ಅ ಸ್ಮಾಲ್ ಮಿಕ್ಸ್, ಅದ್ರ ಸ್ವಲ್ಪ ಇವಾಗ ನೋಡ್ಕೋಬೇಕು ಹಿಟ್ಟು ಸಾಕಾಗತ್ತಾ ಅಂತ. 1 ಆಗುತ್ತೆ, 2 ಆಗುತ್ತೆ, 3 ಆಗುತ್ತೆ, 4 ಆಗುತ್ತೆ, 5 ಆಗುತ್ತೆ. ಸೊ ನನಗೆ ಯಾಕೋ ಹಿಟ್ಟು ಕಮ್ಮಿ ಅನಿಸ್ತಾ ಇದೆ, ಸೊ ಹಾಕ್ತಿದ್ದೀನಿ ಅದಕ್ಕೆ. ಓಕೆ, ಚೂರು ಇಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಹೆಚ್ಚೇನಿಲ್ಲ. ಅದನ್ನು ಹಾಕ್ಕೊಂಡು ಸ್ವಲ್ಪ ಈಗ ಮಿಕ್ಸ್ ಮಾಡಿದ್ದೀನಿ. ಚೂಚೂರೆ ನೀರಕ್ಕೆ ಮಿಕ್ಸ್ ಮಾಡೋಣ. ಇದಕ್ಕೆ ಕೆಲವರು ಹಾಟ್ ವಾಟರು, ಕೋಲ್ಡ್ ವಾಟರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಐ ಥಿಂಕ್ ಐ ಫರ್ಗಾಟ್, ಐ ಥಿಂಕ್ ಯು ಆಲ್ಸೋ ಹ್ಯಾವ್ ಟು ಆ್ಯಡ್ 1 ಸ್ಪೂನ್ ಎಣ್ಣೆ ಹಾಕೋದನ್ನು ಮರಿಬೇಡಿ. ಚಿಕ್ಕದಾಗೆ ಬರ್ತಿದೆ ಇದು. ಸೊ ಇಷ್ಟು ಚಿಕ್ಕ ಸ್ಪೂನ್ ಇದೆ. ಸೊ 1 ಟೇಬಲ್ ಇದು ಈ ಲೆಕ್ಕದಲ್ಲಿದೆ. ಸೊ ಸ್ವಲ್ಪ ಹಾಕಿ ಈಗ ಮಾಡಿದ್ರೆ
ಇಟ್ ವಿಲ್ ಬಿ ನೈಸ್. ಯಾವಾಗಲೂ ಏನು ಈ ಥರ ಕಲಸಿ ಒಂಚೂರು ಕರ್ದಿರೋ ಎಣ್ಣೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಸೊ ರುಚಿ ಇರುತ್ತೆ ಅಂತಾರೆ. ಕರ್ದಿರೋ ಎಣ್ಣೆ ಇಲ್ಲ ಅಂತಂದರೆ ಇಟ್ಸ್ ಓಕೆ, ಮನೇಲಿ ಯಾವ ಎಣ್ಣೆ ಇರುತ್ತೆ ಅದನ್ನು ಹಾಕ್ಬೋದು. ಗ್ರೌಂಡ್ನಟ್ ಆಯಿಲ್, ಸನ್ಫ್ಲವರ್ ಆಯಿಲ್, ನಾನು ಹಾಕಿ ಸನ್ಫ್ಲವರ್ ಆಯಿಲ್. ಸೊ ಆಲ್ಮೋಸ್ಟ್ ನಾನೊಂದು 15-20 ಮಿನಿಟ್ಸ್ ಬಿಟ್ಟಿದ್ದೀನಿ. ಸೊ ಇದು ಹಿಂಗಿದೆ. ಸೊ ದಿಸ್ ಈಸ್ ಮೈ ಅಕ್ಕಿ ರೊಟ್ಟಿ ಶೀಟ್ ಆ್ಯಂಡ್ ಈ ತವ ಮಾಡ್ತೀನಿ. ಸೊ ಮೀನ್ಮೇಲೆ ಇದೆಲ್ಲ ಶುರು ಮಾಡೋಕ್ಕೆ ಮುಂಚೆ ನಾನು ಇದನ್ನು ಪಾಲಕ್ನ ಸ್ವಲ್ಪ ತೊಳೆದು ಇಟ್ಟಿದ್ದೀನಿ. ಸೊ ನಮ್ಮ ಮಾವ ಒಂಚೂರು ಟ್ರಿಕ್ಸ್ ಹೇಳಿದ್ದಾರೆ, ಸೊ ವಾಂಟ್ ಟು ಶೇರ್ ವಿತ್ ಯು ಆಲ್. ಓಕೆ, ಸೊ ಇದ್ರದ್ದು ಏನು ಅಂತಂದರೆ, ಈಗ ಪಾಲಕ್ ತೊಳಿತೀವಲ್ಲ, ನಾವು ತೊಳೆದಾದ್ಮೇಲೆ ಬಾಯ್ಲಿಗೆ ಇಡ್ತೀವಿ. ಸೊ ಬಾಯ್ಲ್ ಆಗಿದ ತಕ್ಷಣ ಬಿಫೋರ್ ಈವನ್ ಹೆಚ್ಚಿದ ಸೊಪ್ಪು ಹಾಕೋಕ್ಕೆ ಮುಂಚೆ ನಾವು ನೀರು ಸ್ವಲ್ಪ ಹಾಕ್ಕೊಂಡು ಅದನ್ನು ನಾವು ಬಾಯ್ಲಿಂಗ್ ಟೆಂಪ್ರೇಚರಲ್ಲಿ ಬಿಡಬೇಕು. ಅದು ಬಾಯ್ಲ್ ಆದಮೇಲೆ ನಾವು ಇದಕ್ಕೆ ಪಾಲಕ್ ತೊಳೆದಿರೋದನ್ನು ಹಾಕಿ ಆಫ್ಟರ್ ಇಟ್ಸ್ ಬಾಯ್ಲ್ ನಾವು ಅದನ್ನು ಸೀದಾ ಡ್ರೈ ಮಾಡೋಕೆ ಇಟ್ಬಿಡ್ತೀವಿ. ಸೊ ರುಬ್ಬಗೋದಕ್ಕೆ ಹೋದಾಗ ಸೊ ನಾವು ಕಲರ್ ಚೇಂಜ್ ಆಗಬಾರ್ದು. ಪಾಲಕಿನ ಕಲರ್ ಇಟ್ಸ್ ಅ ಪ್ಯೂರ್ ಡಾರ್ಕ್ ಗ್ರೀನ್ ಸೊ ಆ ಕಲರ್ ಮೇಂಟೈನ್ ಆಗಬೇಕು ಅಂತಂದರೆ ನಾವು ತಕ್ಷಣ ಇದನ್ನೆಲ್ಲ ತೊಗೊಂಡು ವಿ ಹ್ಯಾವ್ ಟು ಪುಟ್ ಇನ್ ಅ ಕೋಲ್ಡ್ ವಾಟರ್. ಆಮೇಲೆ ನಾವು ರುಬ್ಬಕ್ಕೆ ಹೋಗ್ತೀವಿ. ಸೊ ಸ್ವಲ್ಪ ಬಾಯ್ಲ್ ಆಗಲಿ. ಸೊ ಮೀನ್ ವೈಲ್ ನಾವು ರೊಟ್ಟಿ ತಟ್ಟಕ್ಕೆ ಹೋಗೋಣ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟು ನಾನು ಸ್ಟವ್ನ ಆನ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಎಣ್ಣೆ ತೊಗೊಂಡು ಈ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಡೆಫಿನೆಟ್ಲಿ ಯು ವಿಲ್ ನೀಡ್ ಗುಡ್ ಅಮೌಂಟ್ ಆಫ್ ಆಯಿಲ್. ಸೊ 1 ಸ್ಪೂನ್ ಅಷ್ಟು ಹಾಕಿ ಇದನ್ನು ಚೆನ್ನಾಗಿ ಎಲ್ಲ ಕಡೆ ಸವರಿ, ಸೊ ದ್ಯಾಟ್ ನಾವು ಅಕ್ಕಿ ರೊಟ್ಟಿ ಎಲ್ಲೂ ಹಚ್ಕೊಳ್ಳಲ್ಲ. ಇದಾದ್ಮೇಲೆ ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ಒಂದು ಬೌಲಲ್ಲಿ ಒಂಚೂರು ನೀರು ಹಾಕಿ ಇಟ್ಕೋಬೇಕಾಗತ್ತೆ. ವಿ ವಿಲ್ ನೀಡ್ ದ್ಯಾಟ್ ಎನಿ ಟೈಮ್. ಇಷ್ಟು ತಗೊಂಡಿದ್ದೀನಿ. ಇದನ್ನು ಇಲ್ಲಿ ಹಾಕ್ಕೊಂಡು ತಟ್ಟ ಹೋಗೋಣ. ನಾನು ಸ್ಟ್ಯಾಂಡ್ ದೇವ್ರಾಣ ಎಲ್ಲಿಟ್ಟಿದ್ದೀನಿ ನಮ್ಗೆ ಗೊತ್ತಿಲ್ಲ. ಸೊ ಕೈಯಲ್ಲೇ ಇಟ್ಕೊಂಡು ಮಾಡಬೇಕಾಗಿ ಬಂದಿದೆ. ಸೊ ನಿಧಾನಕ್ಕೆ ತಟ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಹಿಂಗೆ ತಚ್ಕೋತಿದ್ದೆ ಅನ್ನುವಾಗ ಏನು ಮಾಡಬೇಕು, ಒಂಚೂರು ನೀರು ಇಟ್ಕೊಂಡಿದ್ದೀವಲ್ಲ, ಒಂಚೂರು ಇದನ್ನು ತೊಗೊಂಡು ಯು ಕ್ಯಾನ್ ಡು. ಓಕೆ, ಸೊ ನಾನೀಗ ರೊಟ್ಟಿನ ತಟ್ಕೊಂಡಿದ್ದೀನಿ. ಎನ್ಶೋರ್ ದ್ಯಾಟ್ ತುದೀಲ್ ಕೂಡ ನೀವು ತಟ್ತೀರಾ ಅಂತ, ಇಲ್ಲೆಲ್ಲ ದಪ್ಪ ದಪ್ಪ ಬಂದುಬಿಡುತ್ತೆ ಅದು. ಸೊ ಒನ್ಸ್ ದಿಸ್ ಇಸ್ ರೆಡಿ. ನನ್ನ ತವ ಕೂಡ ಚೆನ್ನಾಗಿ ಕಾದಿದೆ. ಚೂರು ಲೈಟಾಗಿ ಎಣ್ಣೆ ಬಿಡ್ತಿದ್ದೀನಿ ಅಷ್ಟೇ, ಬಿಕಾಸ್ ಇದು ತೊಳೆದಿದೆ ಇದು, ಮತ್ತು ಕಚ್ಕೋಬಾರ್ದಲ್ವ. ಸೊ ಕಚ್ಕೊಂಡಿಲ್ಲ ಅಂದ್ರೂ ನಾವು ನಮ್ಮ ರೊಟ್ಟಿ ಹಾಕೋಕ್ಕೆ ಮುಂಚೆ ಒಂಚೂರು ಎಲ್ಲ ಕಡೆ ಹಾಕಬೇಕಾಗತ್ತೆ. ನಾನು ಹೆಂಗೆ ಹಾಕೋದು ತೋರಿಸ್ತೀನಿ. ಸೊ ತುದಿ ಎಲ್ಲೆಲ್ಲಿ ಎಣ್ಣೆ ಬಿಟ್ಟಿದ್ದ ನೋಡ್ಕೊಂಡಿದ್ದೀರಲ್ಲ, ಅದನ್ನು ಇದಕ್ಕೆ ಮೇಲೆ ಹಿಂಗೆ ಒಂಚೂರು ಹಾಕಿ ಹಿಂಗೆ ಬಿಟ್ಟು ಎಲ್ಲ ಕಡೆ ಪ್ರೆಸ್ ಮಾಡಬೇಕು ಒಂಚೂರು, ಸೊ ದ್ಯಾಟ್ ಇದರಲ್ಲಿ ಅದನ್ನು ಕಚ್ಚುತ್ತೆ. ಆ್ಯಂಡ್ ಪ್ರೆಸ್ ಮಾಡಿದ ತಕ್ಷಣ ನಾವು ಮೇಲೆ ಎತ್ತಂಗೂ ಇಲ್ಲ, ಯು ಹ್ಯಾವ್ ಟು ಲೀವ್ ಇಟ್ ದೇರ್ ಫಾರ್ ಫ್ಯೂ ಸೆಕೆಂಡ್ಸ್. ಬಟ್ ನೋಡಿ ಫ್ಯೂ ಸೆಕೆಂಡ್ಸ್ ಬಿಟ್ಟು ನಂಗೆ ಎಲ್ಲೂ ಕಚ್ಕೋತಾ ಇಲ್ಲ. ಸುಮ್ಮನೆ ಸೇಫ್ಟಿಗೆ ಎಲ್ಲರ ಇಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ಇವಾಗ ಎಣ್ಣೆ ಒಂಚೂರು ಎಲ್ಲ ಕಡೆ ಮೇಲೊಂಚೂರು ಹಾಕಿ ತಿರುಗಿಸೋಣ. ಆ್ಯಸ್ ಐ ಸೆಡ್ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮಿಗೆ ಹಾಕಿ ಸೊ ಒಂದು ರೌಂಡು ನಿಧಾನಕ್ಕೆ ಹಿಂಗೆ ಮಾಡಿ ತೆಗೆಯೋಣ. ಸೊ ಕಚ್ಕೊಂಡಿದ್ರೆ ಗೊತ್ತಾಗುತ್ತೆ, ಕೆಲವೆಲ್ಲ ಚೂರು ಹೊಡ್ಕೊಂಬಿಟ್ಟಿದೆ ಶಶೆ. ಓಕೆ, ಸೊ ಇದಾದಮೇಲೆ ಬೆಂದಿದೆಯಾ ಅಂತ ಒಂಚೂರು ಹಿಂಗೆ ಚೆಕ್ ಮಾಡಿಕೊಂಡ್ರೆ ಆಗಿದೆ ಅನ್ಕೋತೀನಿ. ಇಲ್ಲಾಂದ್ರೆ ಒಂದು ನಿಮಿಷ ನೋಡೋಣ. ವಿಲ್ ಫ್ಲಿಪ್ ಇಟ್. ಆಗಿದೆ. ಸೊ ಬಿಸಿ ನೀರಿಂದ ಸ್ವಲ್ಪ ತಣ್ಣೀರಿಗೆ ಪಾಲಕ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಲೆಟ್ ಇಟ್ ಕೂಲ್ ಫಾರ್ ಅ ವೈಲ್. ಆಮೇಲೆ ರುಬ್ಬಕ್ಕೆ ಹಾಕೋಣ. ಸೊ 14 to 15 ಅಕ್ಕಿ ರೊಟ್ಟೀಸ್ ಆಗಿದೆ. ಆ್ಯಂಡ್ ಐ ಥಿಂಕ್ ಮಧ್ಯಾಹ್ನಕ್ಕೆ ರಾತ್ರಿಗೆ ಸರಿ ಹೋಗುತ್ತೆ. ಸೊ ನಾವು ಡು ಪಾಲಕ್. ಸೊ ಅದಕ್ಕೆ ಮುಂಚೆ ವಾಂಟೆಡ್ ಟು ಶೋ ಯು ನಾನು ಏನೇನು ಹಾಕಿದ್ದೆ ಅಂತ. ಪಾಲಕ್ ರುಬ್ಕೊಂಡೆ. ಸೊ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ 2 ವಿತ್ ಲಿಟಲ್ ಶುಂಠಿ. ತವಾನ ಬಿಸಿ ಮಾಡ್ಕೊತಿದ್ದೀನಿ. ಓಕೆ, ಸ್ವಲ್ಪ ಎಣ್ಣೆ, ಜೀರಿಗೆ ಹಾಕೋಣ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಚಾಪ್. ಈ ಬೆಳ್ಳುಳ್ಳಿ ಸ್ಮೆಲ್ಲೇ ಘಮ ಘಮ ಮತ್ತು ಜಸ್ಟ್ ಲವ್ ಇಟ್. ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಸ್ವಲ್ಪ ಒಂದು ಈರುಳ್ಳಿ ಹಾಕಿದ್ನಿ ಚಿಕ್ಕದಾಗಿ ಹೆಚ್ಚಿಕೊಂಡು. ಈರುಳ್ಳಿ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಲಿ. ರೆಡಿ ಆಗಿದೆ. ಈಗ ಸ್ವಲ್ಪ ಟೊಮ್ಯಾಟೊ ಹಾಕೋಣ. ಒನ್ ಟೊಮ್ಯಾಟೊ ಹಾಕಿದ್ದೀನಿ.
ಸೊ ಕೆಲವ್ರು ಹೇಳ್ತಾರೆ ಟೊಮ್ಯಾಟೊ ಬೇಗ ಫ್ರೈ ಆಗಬೇಕು ಬೇಯಬೇಕು ಅಂತಂದರೆ ಯು ಹ್ಯಾವ್ ಟು ಪುಟ್ ಲಿಟಲ್ ಸಾಲ್ಟ್. ಇದಕ್ಕೇ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಒಂಚೂರು ಖಾರದ ಪುಡಿ. ನಾವು ಆಲ್ರೆಡಿ ಪಾಲಕ್ ಗ್ರೀನ್ ಚಿಲ್ಲಿ ಹಾಕಿದ್ದೀವಿ, ಸೊ ಜಸ್ಟ್ ಲೈಟ್ ಖಾರದ ಪುಡಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಸಾಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡೋಣ. ಸೊ ಟೊಮ್ಯಾಟೊ ಸ್ವಲ್ಪ ಬೆಂದಿದೆ. ಸೊ ಇದು ಐ ಥಿಂಕ್ ದಿಸ್ ಇಸ್ ರೆಡಿ. ಈಗ ಪಾಲಕ್ ಹಾಕೋಣ. ಪಾಲಕ್ ಇದಕ್ಕೆ ಕಚ್ಕೊಂಡಿರುತ್ತೆ, ಸೊ ಸ್ವಲ್ಪ ನೀರು ಹಾಕಿ ಶೇಕ್ ಮಾಡಿ ಉಳಿದನ್ನು ಹಾಕೋಣ. ಯಾಕೆ ವೇಸ್ಟ್ ಮಾಡಬೇಕಲ್ವಾ? ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೇಂಟೈನ್ ದ ಸೇಮ್ ಕಲರ್. ನೀವು ತಣ್ಣೀರಲ್ಲಿ ಹಾಕಿದ್ರೆ ಮಾತ್ರ ಡಾರ್ಕ್ ಗ್ರೀನ್ ಬರೋದು. ಸೊ ಇನ್ ಕೇಸ್ ನೀವು ಹಾಕಿಲ್ಲ ಅಂದರೆ ಅದೇನಾಗುತ್ತೆ, ಸ್ವಲ್ಪ ಡೈಲ್ಯೂಟ್ ಥರ ಆಗಿ ಆ್ಯಂಡ್ ಲೈಟ್ ಗ್ರೀನಲ್ಲಿ ಬರುತ್ತೆ. ರೆಡಿ ಪಾಲಕ್. ಇದೆಲ್ಲ ಬಾಯಿ ಚೆನ್ನಾಗಿ ಸಿಗುತ್ತೆ. ಇದು ಕ್ಯಾಪ್ಸಿಕಮ್ ಇದ್ದಿರೋ ಕ್ಯಾಪ್ಸಿಕಮು ಹಾಕ್ಬೋದಿತ್ತು. ಶುಡ್ ಹ್ಯಾವ್ ಬೀನ್ ಲವ್ಲಿ, ಬಟ್ ಎಸ್ ಐ ವಿಲ್ ಶೋ ಯು ದ ಕಾಂಬಿನೇಷನ್ ನಾವು. ಅಕ್ಕಿ ರೊಟ್ಟಿ ಫುಲ್ ರೆಡಿ ಆಗಿದೆ. ಐ ಆಮ್ ರೆಡಿ ಟು ಗೆಟ್ ದಿಸ್ ಸರ್ವ್ಡ್. 2 ಅಕ್ಕಿ ರೊಟ್ಟಿ ಫಾರ್ ಮೀ. ಸೊ ಮೈ ಕಾಂಬಿನೇಷನ್ ಇಸ್ ರೆಡಿ.